ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್. ಎಲ್ಲರಿಗೂ ಸುಪ್ರಭಾತಗಳು. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಇಂದು ಪಕ್ಷಿಗಳ ಲೋಕದಲ್ಲಿ ಹಲವಾರು ಮೈಲಿ ದೂರದಿಂದ ಬಂದು ವಿಶೇಷವಾದಂತಹ ಒಂದು ಬೇಟೆಗಾರ ಜಾತಿಯ ಪಕ್ಷಿಯ ಬಗ್ಗೆ ತಿಳಿದುಕೊಳ್ಳೋಣ. ಆ ಪಕ್ಷಿಯ ಹೆಸರು ಹಕ್ಕಿ ಸೆಳವ ಅಥವಾ ಹಕ್ಕಿ ಸೆಳೆಯ ಅಂತ ಕರಿತೀವಿ. ಆಂಗ್ಲ ಭಾಷೆಯಲ್ಲಿ ಪೇಲ್ ಹ್ಯಾರಿಯರ್ ಅಥವಾ ಪ್ಯಾಲಿಡ್ ಹ್ಯಾರಿಯರ್ ಅಂತ ಕರಿತೀವಿ. ಈ ಪಕ್ಷಿಯ ವೈಜ್ಞಾನಿಕ ಹೆಸರು ಸರ್ಕಸ್ ಮ್ಯಾಕ್ರೋರಸ್. ಈ ಒಂದು ವೈಜ್ಞಾನಿಕ ಹೆಸರಿನಿಂದ ಜಗತ್ತಿನಾದ್ಯಂತ ಈ ಪಕ್ಷಿಯನ್ನು ಸುಲಭವಾಗಿ ಗುರುತಿಸಬಹುದು. ನೋಡೋದಕ್ಕೆ ಬೂದು ಬಣ್ಣದ ರೆಕ್ಕೆಯ ತುದಿಯಲ್ಲಿ ಕಪ್ಪು ಅಂಚಿರುವಂತಹ ಪಕ್ಷಿ, ಪಾರಿವಾಳದಷ್ಟು ದೊಡ್ಡದಾದಂತಹ ಪಕ್ಷಿ. ಬಾಲದ ಪುಕ್ಕಗಳು ಕಂದುಗಪ್ಪು ಬಣ್ಣದಲ್ಲಿ ಇರುತ್ತವೆ. ಎದೆ ಬೆಳ್ಳಗಿರುತ್ತದೆ. ಹಾಗೆ ಕುತ್ತಿಗೆಯಿಂದ ಹೊಟ್ಟೆಯವರೆಗೂ ಕಪ್ಪು ಗೀರುಗಳು ನೇರವಾಗಿ ಬಂದಿರುತ್ತೆ. ಹೆಣ್ಣು ಹಕ್ಕಿಯು ಸ್ವಲ್ಪ ನಸುಗೆಂಪು ಬಣ್ಣದಲ್ಲಿರುತ್ತೆ. ಹೆಣ್ಣು ಹಕ್ಕಿಗೆ ಮೈಮೇಲೆಲ್ಲ ದೊಡ್ಡ ದೊಡ್ಡ ಪಟ್ಟೆಗಳಿದ್ದು ತಲೆ ಮತ್ತು ಕುತ್ತಿಗೆಯ ಬಳಿ ಗೂಬೆಯ ರೀತಿಯ ಪುಕ್ಕಗಳ ಬಣ್ಣವನ್ನು ಈ ಪಕ್ಷಿಯ ಮುಖ ಹೋಲುತ್ತೆ. ಈ ಪಕ್ಷಿ ಅಥವಾ ಹಕ್ಕಿ ಸೆಳವ ಮಧ್ಯಮ ಗಾತ್ರದ ಬೇಟೆಗಾರ ಪಕ್ಷಿ ಅಥವಾ ರ್ಯಾಪ್ಟರ್ ಜಾತಿಯ ಪಕ್ಷಿ ಅಂತ ಕರಿಬೋದು. ವೈಜ್ಞಾನಿಕ ಹೆಸರಿನಲ್ಲಿ ಇರುವಂತೆ ಸರ್ಕಸ್ ಅಂದರೆ ಪ್ರಾಚೀನವಾದಂತಹ ಗ್ರೀಕ್ ಭಾಷೆಯಲ್ಲಿ ಒಂದು ವೃತ್ತ ಅಥವಾ ಆ ಪಕ್ಷಿಯ ಸುತ್ತುವರೆದ ಹಾರಾಟ, ಅಂದರೆ ಒಂದು ಸರಿ ವಲಸೆ ಹೋಗಿ ವಾಪಸ್ ಬರುವಂತಹ ಹಾರಾಟವನ್ನು ಒಂದು ಆವೃತ್ತಿ ಅಥವಾ ಒಂದು ಸುತ್ತು ಅಂತ ಕರಿತೀವಲ್ಲ, ಅದನ್ನು ಸರ್ಕಸ್ ಅಂತ ಪ್ರಾಚೀನ ಗ್ರೀಕ್ ಭಾಷೆಯಲ್ಲಿ ಕರಿತಾ ಇದ್ರು. ಮ್ಯಾಕ್ರೋರಸ್ ಅನ್ನುವಂತಹ ಇನ್ನೊಂದು ಹೆಸರಿದೆ ವೈಜ್ಞಾನಿಕ ಹೆಸರಿನಲ್ಲಿ. ಮ್ಯಾಕ್ರೋ ಅಂತಂದರೆ ಉದ್ದವಾದಂತಹ, ಔರಸ್ ಅಂತಂದರೆ ಬಾಲವನ್ನು ಹೊಂದಿರುವಂತಹ ಪಕ್ಷಿ. ಉದ್ದವಾದಂತಹ, ಜಗತ್ತನ್ನು ಸುತ್ತು ಬರುವಂತಹ ಜೊತೆಗೆ ಉದ್ದವಾದ ಬಾಲವನ್ನು ಹೊಂದಿರುವಂತಹ ಪಕ್ಷಿ ಹಕ್ಕಿ ಸೆಳೆವ ಅಥವಾ ಸರ್ಕಸ್ ಮ್ಯಾಕ್ರೋರಸ್. ಬೇಟೆಯಾಡುವಾಗ ಹಕ್ಕಿ ಸೆಳೆವ ಹಾರುವ ವಿಧಾನ ಅತ್ಯಂತ ವಿಶೇಷವಾದದ್ದಾಗಿದೆ. ನೆಲದಿಂದ 1-5 ಮೀಟರ್ ಎತ್ತರದಲ್ಲಿ ಗಾಳಿಪಟ ಯಾವ ರೀತಿ ತೇಲುತ್ತಲ್ಲ ಅದೇ ರೀತಿ ತೇಲ್ತಾ ಬರುತ್ತೆ. ಆದರೆ ಹಲವಾರು ಪಕ್ಷಿಗಳು ಈ ರೀತಿ ಗ್ಲೈಡಿಂಗ್ ಅಥವಾ ತೇಲುವಂತಹ ವಿಧಾನವನ್ನು ಅನುಸರಿಸ್ತವೆ. ಆದರೆ ಆ ವಿಧಾನವನ್ನು ಅನುಸರಿಸುವಾಗ ಈ ಪಕ್ಷಿಯ ರೆಕ್ಕೆಗಳು ವಿ ಆಕಾರದಲ್ಲಿ ಇರುತ್ತೆ. ವಿ ಆಕಾರ ಅಂದರೆ ಗೊತ್ತಾಗುತ್ತಲ್ಲ, ಹಾರುವಾಗ ಎರಡೂ ರೆಕ್ಕೆಗಳನ್ನು ಮೇಲೆತ್ಕೊಂಡು ಗ್ಲೈಡ್ ಮಾಡ್ತಾ ಬರುತ್ತೆ. ಆ ಥರ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಈ ಪಕ್ಷಿ ಪಡೆದುಕೊಂಡಿದೆ. ಈ ಪಕ್ಷಿಯ ಕರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೇಳಿಸ್ಕೊಳ್ಳೋಣ. ಸಂತಾನೋತ್ಪತ್ತಿಯ ಋತುವಿನಲ್ಲಿ ಮರಿಗಳಿಗೆ ತಾಯಿ ಅಲರ್ಟ್ ಕಾಲನ್ನು ಅಥವಾ ಅಪಾಯದ ಸೂಚನೆಯನ್ನು ಕೊಡುವಾಗ ಯಾವ ರೀತಿ ಕರೆಯನ್ನು ಕೊಡುತ್ತೆ ಅನ್ನೋದನ್ನು ಕೂಡ ಕೇಳಿಸ್ಕೊಳ್ಳೋಣ. ಈ ಪಕ್ಷಿಯ ಕರೆ ಹೀಗಿದೆ, ಕೇಳಿಸ್ಕೊಳ್ಳಿ. ನೀವು ಕೇಳಿದಂತಹ ಧ್ವನಿ ತಾಯಿ ಪಕ್ಷಿಯದ್ದು. ತಾಯಿ ಪಕ್ಷಿ ಅಪಾಯದ ಕರೆಯನ್ನು ಬಿತ್ತರಿಸ್ತಾ ಇದೆ, ಮರಿಗಳಿಗೆ ಕೂಗಿ ಹೇಳ್ತಾ ಇದೆ. ಹಾಗಾಗಿ ಈ ಅಪಾಯದ ಕರೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಮರಿಗಳಿಗೆ ಈ ರೀತಿಯ ಕರೆಯನ್ನು ತೋರಿಸುತ್ತೆ. ಹಾಗಾಗಿ ಮರಿಗಳು ಆ ಸಮಯದಲ್ಲಿ ಅಪಾಯವನ್ನು ಅರಿತುಕೊಳ್ಳಿ ಅನ್ನೋದಕ್ಕೋಸ್ಕರ ಈ ರೀತಿ ವಿಶೇಷವಾದಂತಹ ಒಂದು ಟ್ರೈನಿಂಗನ್ನು ಕೂಡ ಮರಿಗಳಿಗೆ ಕೊಡುತ್ತೆ, ಅಥವಾ ಒಂದು ತರಬೇತಿ ಅಂತ ಕರಿಬೋದು. ವಿಶೇಷವಾದಂತಹ ಈ ಥರದ ತರಬೇತಿಯನ್ನು ಕೊಡುವಂತಹ ಶಕ್ತಿ ಪಕ್ಷಿಗಳಲ್ಲಿ ನಾವು ಹೆಚ್ಚಾಗಿ ನೋಡ್ಬೋದು. ಅಪಾಯ ಬಂದಾಗ ನಾನು ಏನು ಮಾಡಬೇಕು ಅಂತ ಹುಟ್ಟಿದ ದಿನದಿಂದಲೇ ತನ್ನ ಮರಿಗಳಿಗೆ ತಿಳಿಸುವಂತಹ ಪರಿಪಾಠವನ್ನು ಹಲವಾರು ಜಾತಿಯ ಪಕ್ಷಿಗಳಲ್ಲಿ ನೋಡ್ಬೋದು. ಅದರಲ್ಲಿ ಈ ಪಕ್ಷಿ ಸ್ವಲ್ಪ ವಿಶೇಷವಾಗಿಯೇ ಇದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಹಕ್ಕಿ ಸೆಳವ ಸಂತಾನೋತ್ಪತ್ತಿಯ ಋತುವನ್ನು ಹೊರತುಪಡಿಸಿದರೆ ಶಾಂತವಾಗಿ ಬಹಳಷ್ಟು ಕಾಲ ಮೌನವಾಗಿರುವಂತಹ ಪಕ್ಷಿ ಅಂತಾನೆ ಹೇಳಬಹುದು. ಗಂಡು ಹಕ್ಕಿಗಳು ಮತ್ತು ಹೆಣ್ಣು ಹಕ್ಕಿಗಳಿಗೆ ಆಹಾರ ನೀಡುವಾಗ ಈಗ ನೀವು ಕೇಳಿದಂತಹ ಕರೆಯನ್ನು ಹೊರಡಿಸ್ತವೆ. ಮರಿಗಳಿಗೆ ಆಹಾರ ಗುಟುಕು ಕೊಡುವಾಗ ತಾಯಿ ಪಕ್ಷಿ ಮೃದುವಾಗಿ ಪುಯ್ 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 ಅನ್ನುವಂತಹ ಕರೆಯನ್ನು ಹೊರಡಿಸುತ್ತೆ. ಆ ಕರೆಯನ್ನು ಕೂಡ ನಿಮಗಾಗಿ ತಂದಿದ್ದೇನೆ, ಒಮ್ಮೆ ಕೇಳಿಸ್ಕೊಳ್ಳಿ.
ಈ ಥರದ ಕರೆಯನ್ನು ತಾಯಿ ಮರಿಗಳಿಗೆ ಗುಟುಕನ್ನು ಕೊಡುವಂತಹ ಸಂದರ್ಭದಲ್ಲಿ ಅಥವಾ ಗುಟುಕನ್ನು ನೀಡುವಂತಹ ಸಂದರ್ಭದಲ್ಲಿ ಈ ಥರದ ಕರೆಯನ್ನು ತಾಯಿ ಪಕ್ಷಿ ಹೊರಡಿಸುತ್ತೆ. ಇವುಗಳ ವ್ಯಾಪ್ತಿ, ಇದು ಮೊದಲೇ ಹೇಳಿದ ಹಾಗೆ ಹಕ್ಕಿ ಸೆಳೆವ ಪ್ರಮುಖವಾದಂತಹ ವಲಸೆ ಹಕ್ಕಿ. ಹಾಗಾಗಿ ಸಂತಾನೋತ್ಪತ್ತಿಯನ್ನು ಉಕ್ರೇನ್, ರಷ್ಯಾ, ಕಜಕಿಸ್ತಾನ ಅಥವಾ ಮಧ್ಯ ಏಷ್ಯಾದ ಒಣ ಹುಲ್ಲುಗಾವಲುಗಳಲ್ಲಿ ಕಳೆಯುತ್ತೆ. ಚಳಿಗಾಲವನ್ನು ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಬರ್ಮಾ, ಶ್ರೀಲಂಕಾ ಮತ್ತು ಆಫ್ರಿಕಾದ ಸವನ್ನಾ ಹುಲ್ಲುಗಾವಲುಗಳಲ್ಲಿ ಕಳೆಯುತ್ತೆ. ಒಟ್ಟಾಗಿ ವರ್ಷದಲ್ಲಿ 2 ದೀರ್ಘಾವಧಿಯ ವಲಸೆಯನ್ನು ಆಯಾ ಋತುವಿಗೆ ಅನುಗುಣವಾಗಿ ಕೈಗೊಳ್ಳುವಂತಹ ಪಕ್ಷಿ ಹಕ್ಕಿ ಸೆಳೆವ ಅಥವಾ ಪ್ಯಾಲಿಡ್ ಹ್ಯಾರಿಯರ್. ಇತರ ಬೇಟೆಗಾರ ಪಕ್ಷಿಗಳಿಗಿಂತ ವಿಭಿನ್ನವಾಗಿ ಪರ್ವತಗಳ ಮೇಲೆ ದೊಡ್ಡ ಹಿಂಡಾಗಿ ಗುಂಪುಗಳಲ್ಲಿ ಹಾರದೆ ವಿಶಾಲವಾದಂತಹ ಸಮುದ್ರ, ಜೀವವಿಹೀನ ಪ್ರದೇಶಗಳಾಗಿರುವಂತಹ ಮರುಭೂಮಿಯನ್ನು ಏಕಾಂಗಿಯಾಗಿ ಅಥವಾ ಸಣ್ಣ ಸಣ್ಣ ಗುಂಪುಗಳಲ್ಲಿ ದಾಟುವಂತಹ ಕೆಲಸವನ್ನು ಈ ಪ್ಯಾಲಿಡ್ ಹ್ಯಾರಿಯರ್ ಅಥವಾ ಹಕ್ಕಿ ಸೆಳೆವ ಮಾಡುತ್ತೆ. ಇವುಗಳು ಸಂತಾನೋತ್ಪತ್ತಿ ಸಮಯ ಅಷ್ಟೇ ಅಲ್ಲದೆ ಚಳಿಗಾಲದಲ್ಲೂ ಕೂಡ ವಲಸೆ ಮಾಡೋದ್ರಿಂದ ಆಯಾ ಋತುವಿಗೆ ಅನುಗುಣವಾಗಿ ಅವುಗಳ ವಲಸೆ ಅಥವಾ ಪ್ರಯಾಣದ ಸಮಯ ನಿರ್ಧಾರ ಆಗುತ್ತೆ ಅಂತಂದರೆ ಖಂಡಿತ ತಪ್ಪಾಗಲ್ಲ. ವಸಂತಕಾಲದ ಸಂತಾನೋತ್ಪತ್ತಿಯ ಸಮಯದಲ್ಲಿ ವಲಸೆ ಹೋಗುವಂತಹ ಸಮಯ ಅಥವಾ ಪ್ರಯಾಣದಂತಹ ಅವಧಿ 15ರಿಂದ 30 ದಿವಸಗಳ ಸಮಯದಲ್ಲಿ ಪ್ರಯಾಣವನ್ನು ಮಾಡುತ್ತೆ. ಶರತ್ಕಾಲದ ಅಥವಾ ಚಳಿಗಾಲದ ಸಮಯದಲ್ಲಿ ವಲಸೆ ಹೋಗುವಂತಹ ಸಂದರ್ಭದಲ್ಲಿ 30ರಿಂದ 45 ದಿನಗಳ ಪ್ರಯಾಣವನ್ನು ಕೈಗೊಳ್ಳುತ್ತೆ ಈ ಪಕ್ಷಿ. ಯಾವುದು? ಹಕ್ಕಿ ಸೆಳೆವ ಅಥವಾ ಪ್ಯಾಲಿಡ್ ಹ್ಯಾರಿಯರ್. ವಾರ್ಷಿಕವಾಗಿ ರೌಂಡ್ ಟ್ರಿಪ್ ಅಂತ ಕರಿತೀವಲ್ವ, ಅಂದರೆ ಒಂದು ಸಾರಿ ಹೋಗಿ ಬರುವಂತಹ ಒಂದು ಆವೃತ್ತಿ ಸಾಧಾರಣ ಕಿಲೋಮೀಟರ್ಗಳಲ್ಲಿ ಅಂದಾಜು ಮಾಡೋದಾದರೆ 16ರಿಂದ 18,000 ಕಿಲೋಮೀಟರ್ಗಳ ದೂರ ಪ್ರಯಾಣವನ್ನು ಈ ಪಕ್ಷಿಗಳು ಮಾಡುತ್ತೆ. ಸರಾಸರಿಯಾಗಿ ಒಂದು ದಿನಕ್ಕೆ 150ರಿಂದ 500 ಕಿಲೋಮೀಟರ್ಗಳು ಪ್ರಯಾಣಿಸುತ್ತವೆ ಅಂತ ಇಲ್ಲಿಯವರೆಗಿನ ಉಲ್ಲೇಖಗಳು ಹೇಳುತ್ತವೆ. ಈ ಪಕ್ಷಿಯ ಪ್ರಯಾಣವನ್ನು ಗುರುತಿಸೋದಕ್ಕೋಸ್ಕರ 13 ದೇಶಗಳಲ್ಲಿ ಹಲವು ವರ್ಷಗಳ ಯೋಜನೆಯ ಪ್ರಕಾರವಾಗಿ ಸ್ಯಾಟಲೈಟ್ಗಳಿಂದ ಈ ಪಕ್ಷಿಯನ್ನು ಟ್ರ್ಯಾಕ್ ಮಾಡಲಾಗಿದೆ. ಟ್ರ್ಯಾಕ್ ಮಾಡಿರುವಂತಹ ವಿವರಗಳ ಪ್ರಕಾರ 150ರಿಂದ 500 ಕಿಲೋಮೀಟರ್ಗಳ ಪ್ರಯಾಣ ಮಾಡುತ್ತೆ ಒಂದು ದಿವಸಕ್ಕೆ. 18 ತಿಂಗಳ ಈ ಪ್ರಯೋಗದ ಅವಧಿಯಲ್ಲಿ ಪ್ಯಾಲಿಡ್ ಹ್ಯಾರಿಯರ್ ಮಾಡಿರುವಂತಹ ಪ್ರಯಾಣ 25,000 ಕಿಲೋಮೀಟರ್ಗಳನ್ನು ಮೀರಿದೆ ಅಂತಂದರೆ ಆಶ್ಚರ್ಯ ಆಗುತ್ತಲ್ವಾ? ಒಂದು ಪಕ್ಷಿ 25,000 ಕಿಲೋಮೀಟರ್ನ ದಾಟಿ 18 ತಿಂಗಳು ಪ್ರಯಾಣ ಮಾಡುತ್ತೆ ಅಥವಾ 18 ತಿಂಗಳ ಅವಧಿಯಲ್ಲಿ ಪ್ರಯಾಣ ಮಾಡುತ್ತೆ ಅಂದರೆ ಒಂದು ಅಚ್ಚರಿಯ ಹುಬ್ಬೇರಿಸುವಂತಹ ಘಟನೆ ಅಂದರೆ ಖಂಡಿತ ತಪ್ಪಾಗಲ್ಲ. ವಿಶೇಷವಾಗಿ ಈ ಪಕ್ಷಿ ಮಾಂಸಾಹಾರಿ ಬೇಟೆಗಾರ ಪಕ್ಷಿ. ಪ್ರಧಾನ ಆಹಾರವಾಗಿ ಸಣ್ಣ ಸಣ್ಣ ಸಸ್ತನಿಗಳು, ನೆಲದಲ್ಲಿ ಗೂಡು ಕಟ್ಟುವಂತಹ ಪಕ್ಷಿಗಳನ್ನು ತಿನ್ನುತ್ತೆ. ಆಹಾರದಲ್ಲಿ 50ರಿಂದ 80ರಷ್ಟು ಆಹಾರವನ್ನು ವಿವಿಧ ಜಾತಿಯ ಇಲಿಗಳು, ನೆಲದ ಅಳಿಲುಗಳು, ಮೊಲಗಳನ್ನು ಹಿಡಿದು ತಿನ್ನುತ್ತೆ. ಇದಷ್ಟೇ ಅಲ್ಲದೆ ಲಾರ್ಕ್ಸ್ ಅಂತ ಕರೆಯುವಂತಹ ನೆಲಗುಬ್ಬಿಗಳು, ಪಿಪಿಳೀಕ ಅಂತ ಕರೆಯುವಂತಹ ಪಿಪಿಟ್ಸ್, ಗೌಜಲು ಹಕ್ಕಿ ಅಥವಾ ಕ್ವೈಲ್ ಅಥವಾ ನೆಲದಲ್ಲಿ ಮೊಟ್ಟೆ ಇಡುವಂತಹ ಹಲವಾರು ಬೇರೆ ಬೇರೆ ಜಾತಿಯ ಪಕ್ಷಿಗಳು ಮರಿಗಳು ಮತ್ತು ಮೊಟ್ಟೆಗಳನ್ನು ಬೇಟೆಯಾಡುವಂತಹ ಪಕ್ಷಿ ಪ್ಯಾಲಿಡ್ ಹ್ಯಾರಿಯರ್ ಅಥವಾ ಹಕ್ಕಿ ಸೆಳೆವ. ಪ್ರಮುಖ ಪೌಷ್ಟಿಕಾಂಶಗಳಿಗೋಸ್ಕರ ಹಾರುವಾಗ ಶಕ್ತಿಯನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಹಲ್ಲಿಗಳು, ಓತಿಕ್ಯಾತಗಳು, ದೊಡ್ಡ ಮಿಡತೆಗಳು, ಅದಷ್ಟೇ ಅಲ್ಲದೆ ಹುಲ್ಲಿನಲ್ಲಿ ಪೈರಿನಲ್ಲಿ ತಿನ್ನುವುದಕ್ಕೆ ಬರುವಂತಹ ಹುಲ್ಲಿನ ಮಿಡತೆಗಳನ್ನು ಆಹಾರದ ಪ್ರಮುಖ ಭಾಗವಾಗಿ ಉಪಯೋಗಿಸುತ್ತೆ. ಇವುಗಳು ಮೊದಲೇ ಹೇಳಿದಾಗೆ ವಿ ಆಕಾರದಲ್ಲಿ ನೆಲಮಟ್ಟದಲ್ಲೇ ಹಾರುತ್ತಾ ಆಹಾರವನ್ನು ಗುರುತಿಸುವಂತಹ ಕೆಲಸವನ್ನು ಮಾಡುತ್ತೆ. ಸಾಧಾರಣ ಬೇಟೆಯಾಡುವಂತಹ ಪ್ರದೇಶಗಳು ಹುಲ್ಲುಗಾವಲುಗಳಾಗಿರೋದ್ರಿಂದ ಅಥವಾ ಕುರುಚಲು ಹುಲ್ಲುಗಾವಲಾಗಿರೋದ್ರಿಂದ ಹೆಲಿಕಾಪ್ಟರ್ ಯಾವ ರೀತಿ ನಿಂತಲ್ಲಿ ನಿಂತ್ಕೊಂಡಿರುತ್ತೆ, ಆದರೆ ಅದರ ಮೇಲ್ಗಡೆ ಇರುವಂತಹ ಚಕ್ರ ಮಾತ್ರ ಜೋರಾಗಿ ತಿರುಗ್ತಾ ಇರುತ್ತೆ ಹೆಲಿಕಾಪ್ಟರ್ ಒಂದೇ ಸ್ಥಳದಲ್ಲಿ ನಿಲ್ಲೋದಕ್ಕೋಸ್ಕರ. ಅದೇ ರೀತಿ ಈ ಪಕ್ಷಿ ಒಂದೇ ಸ್ಥಳದಲ್ಲಿ ನಿಂತು ಜೋರಾಗಿ ತನ್ನ ರೆಕ್ಕೆಯನ್ನು ಬಡಿತಾ ಅಲ್ಲಿಂದಲೇ ಗುರಿಯನ್ನು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಸಾಧಾರಣ ಈ ರೀತಿ ಗುರಿ ಮಾಡಿದ ನಂತರ ನೆಲದಲ್ಲಿ ಸಣ್ಣದಾಗಿ ಇರುವಂತಹ ಇಲಿಗಳನ್ನು ಗುರಿ ಕಟ್ಟೋದು ಅಂದರೆ ಎಷ್ಟು ಕಷ್ಟ ಅಂತ ನೀವು ಯೋಚಿಸಿ ಆಕಾಶದಲ್ಲಿ ನಿಂತ್ಕೊಂಡು. ಹಾಗಾಗಿ 1.5ರಿಂದ 5 ಮೀಟರ್ಗಳ ನೆಲದಿಂದ ಮಟ್ಟದಲ್ಲೇ ಎತ್ತರದಲ್ಲಿ ಹಾರ್ತಾ ಇಲಿಯನ್ನು ಗುರುತಿಸಿದ ತಕ್ಷಣ 60ರಿಂದ 80 ಮೈಲಿ ವೇಗದಲ್ಲಿ ಅಥವಾ ಕ್ಷಣಾರ್ಧದಲ್ಲಿ ಮೊನಚಾದ ಉಗುರುಗಳಿಂದ ಆ ಬೇಟೆಯನ್ನು ಹಿಡಿಯುವಂಥ ಕೆಲಸವನ್ನು ಈ ನಮ್ಮ ಹಕ್ಕಿ ಸೆಳೆವ ಅಥವಾ ಪ್ಯಾಲಿಡ್ ಹ್ಯಾರಿಯರ್ ಮಾಡುತ್ತೆ. ಈ ಪಕ್ಷಿಗಳು ಮೊದಲೇ
ವಿಷಯವನ್ನು ತಿಳಿಸಿದ ರೀತಿಯಲ್ಲಿ ಗೂಡನ್ನು ಕಟ್ಟಿ ಮರಿ ಮಾಡೋದು ಪೂರ್ವ ಯುರೋಪ್ ಅಥವಾ ಮಧ್ಯ ಏಷ್ಯಾದ ಉಕ್ರೇನ್, ರಷ್ಯಾ ಈ ಭಾಗದಲ್ಲಿ. ಹಾಗಾಗಿ ಎತ್ತರವಾಗಿರುವಂತಹ ಹುಲ್ಲುಗಾವಲು ಅಥವಾ ಜೌಗಿನ ಪ್ರದೇಶಗಳು ಇರುವಂತಹ ನೆಲದ ಮೇಲೆ ಒಣಕಡ್ಡಿ, ಒಣಗಿರುವಂತಹ ಪೈರು, ಒಣಗಿರುವಂತಹ ಜೊಂಡಿನ ಹುಲ್ಲು ಇವೆಲ್ಲವನ್ನು ಸೇರಿಸಿ ಒಂದರ ಮೇಲೊಂದರಂತೆ ಒಟ್ಟಿ ಒಂದು ಪ್ಯಾಡ್ ರೀತಿಯ ರಚನೆಯನ್ನು ಮಾಡಿ ನೆಲದ ಮೇಲೆ ಗೂಡನ್ನು ಮಾಡುತ್ತೆ ಅಥವಾ ನೆಲದ ಮೇಲೆ ಮೊಟ್ಟೆಯನ್ನು ಇಡುತ್ತೆ. ಅದಕ್ಕೆ ರಕ್ಷಣೆಯಾಗಿ ತಾಯಿ ಪಕ್ಷಿ ಸದಾಕಾಲ ಗೂಡಿನ ಜೊತೆಯಾಗಿಯೇ ಇರ್ತಾಳೆ. ಪೈರುಗಳ ಮಧ್ಯಭಾಗದಲ್ಲಿ ಮಾಡೋದ್ರಿಂದ ಕಾಣುವಂಥ ಸಾಧ್ಯತೆ ಕೂಡ ತುಂಬ ವಿರಳ ಅಂತ ಹೇಳ್ಬೋದು. ಜನವರಿಯಿಂದ ಏಪ್ರಿಲ್ವರೆಗಿನ ಸಮಯದಲ್ಲಿ ಒಂದು ಋತುವಿನಲ್ಲಿ 4ರಿಂದ 6 ಮೊಟ್ಟೆಗಳನ್ನು ಹಕ್ಕಿ ಸೆಳೆವ ಅಥವಾ ಪ್ಯಾಲಿಡ್ ಹಾರಿಯರ್ ಇಡುತ್ತೆ. ಬೂದಿ ಮಿಶ್ರಿತ ನೀಲಿ ಬಣ್ಣ ಜೊತೆಗೆ ಕಂದು ಬಣ್ಣದ ಸಣ್ಣ ಸಣ್ಣ ಚುಕ್ಕೆಗಳನ್ನು ಹೊಂದಿರುವಂತಹ ಮೊಟ್ಟೆಗಳನ್ನು ಈ ಪಕ್ಷಿ ಇಡುತ್ತೆ. 28ರಿಂದ 30 ದಿವಸಗಳವರೆಗೆ ತಾಯಿ ಪಕ್ಷಿ ಮಾತ್ರ ಮೊಟ್ಟೆಗಳಿಗೆ ಕಾವನ್ನು ಕೊಡುತ್ತೆ. ಇವು ಕೂಡ ಮೊದಲೇ ಹೇಳಿದಂತೆ ಏಕಸಂಗಾತಿ ಪಕ್ಷಿ. ಗಂಡು ಪಕ್ಷಿ ಬೇಟೆಯಾಡಿ ಆಹಾರವನ್ನು ತಲುಪಿಸುವಂಥ ಕೆಲಸವನ್ನು ಮಾಡುತ್ತೆ, ಅಂದರೆ ಗೂಳಿಗೆ ತಲುಪಿಸೋದಿಲ್ಲ. ಈ ಪಕ್ಷಿಯಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಏನು ಶಕ್ತಿ ಅಂದರೆ, ನೆಲದಲ್ಲೇ ಗೂಡನ್ನು ಮಾಡೋದ್ರಿಂದ ಅಥವಾ ನೆಲಮಟ್ಟದಲ್ಲೇ ಮೊಟ್ಟೆಗಳನ್ನು ಇಡೋದ್ರಿಂದ ಪರಭಕ್ಷಕ ದಾಳಿಗಳ ನರಿ, ಹಾವು, ಮಾಂಸಾಹಾರಿ ಗೂಬೆಗಳು, ಹಲವಾರು ಪ್ರಾಣಿಗಳ ಉಪಟಳ ಅಥವಾ ತೊಂದರೆ ಇದ್ದೇ ಇರುತ್ತೆ. ಅದನ್ನು ತಡೆಯೋದಕ್ಕೋಸ್ಕರ ಆಹಾರವನ್ನು ಗಂಡು ಪಕ್ಷಿ ತೆಗೆದುಕೊಂಡು ಬಂದರೆ ಗೂಡಿಗೆ ನೇರವಾಗಿ ತಂದುಕೊಡೋದಿಲ್ಲ. ಗೂಡಿನ ಸ್ವಲ್ಪ ದೂರದಲ್ಲಿ ಹಾರ್ತಾ ಒಂದು ಅಲರ್ಟ್ ಕಾಲನ್ನು ಕೊಡುತ್ತೆ. ಆ ಅಲರ್ಟ್ ಕಾಲನ್ನು ಕೊಟ್ಟು ತಂದಿರುವಂತಹ ಆ ಪ್ರಾಣಿಯನ್ನು ಅಥವಾ ತಂದಿರುವಂತಹ ಆಹಾರವನ್ನು ಅಲ್ಲೇ ಕೆಳಗೆ ಹಾಕಿ ಹೋಗುತ್ತೆ. ತಾಯಿ ಪಕ್ಷಿ ಹೋಗಿ ಆ ಆಹಾರವನ್ನು ತೆಗೆದುಕೊಂಡು ಬಂದು ಗೂಡಲ್ಲಿ ಇಟ್ಕೊಂಡು ಆಹಾರವಾಗಿ ಮರಿಗಳಿಗೆ ಗುಟುಕನ್ನು ನೀಡುತ್ತೆ. ಇದರಿಂದ ಉಪಯೋಗ ಏನು ಅಂದರೆ, ಆಹಾರವನ್ನು ತಂದುಕೊಡೋದಕ್ಕೆ ಬರುವಂತಹ ಗಂಡು ಪಕ್ಷಿಯನ್ನು ಗುರುತಿಸಾಕುರುವಂತಹ ಕೆಲಸವನ್ನು ಇತರ ಉಪದ್ರವಕಾರಿಯಾದಂತಹ ಪರಭಕ್ಷಕ ಜೀವಿಗಳು, ನರಿಗಳಾಗಿರ್ಬೋದು, ಮಾಂಸಾಹಾರಿ ಗೂಬೆಗಳಾಗಿರ್ಬೋದು, ಬೇರೆ ಪಕ್ಷಿಗಳು ಇದರ ಗೂಡನ್ನು ಗುರುತಿಸೋದು ಕಷ್ಟವಾಗುತ್ತೆ. ಮತ್ತು ಇನ್ನೂ ಒಂದು ವಿಶೇಷ ಅಂದರೆ, ಇವು ಒಣಗಿರುವಂಥ ಹುಲ್ಲುಗಳ ಅಥವಾ ಹುಲ್ಲುಗಾವಲುಗಳ ಮಧ್ಯದಲ್ಲಿ ಮೊಟ್ಟೆಯನ್ನು ಇಟ್ಟು ಮರಿ ಮಾಡೋದ್ರಿಂದ ಆ ಒಣಗಿರುವಂಥ ಹುಲ್ಲುಗಳು ಸಾಧಾರಣ ಬೂದಿ ಮಿಶ್ರಿತ ಕಂದು ಬಣ್ಣದಲ್ಲಿ ಇರುತ್ತೆ. ತಾಯಿ ಪಕ್ಷಿಯ ಬಣ್ಣ ಕೂಡ ಅದೇ ಬಣ್ಣದಲ್ಲಿ ಅಥವಾ ಅದರ ಪುಕ್ಕಗಳ ಬಣ್ಣ ಕೂಡ ಅದೇ ಬಣ್ಣಕ್ಕೆ ಹೋಲೋದ್ರಿಂದ ಇವು ಪರಭಕ್ಷಕವಾದಂತಹ ಜೀವಿಗಳು ಯಾವುದಾದ್ರೂ ಅಲ್ಲೇ ತಕ್ಷಣ ಬಂದರೂ ಕೂಡ ಅವನ್ನ ಗುರುತಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದರೆ ಯಾವುದಾದ್ರೂ ಪರಭಕ್ಷಕ ಜೀವಿ ಬರ್ತಾ ಇದೆ ಅಂತ ಅಂದ ತಕ್ಷಣ ತಾಯಿ ಪಕ್ಷಿ ಒಂದು ಮರದ ಕೊರಡಿನ ಥರ ಕೂತ್ಕೊಂಡ್ಬಿಡುತ್ತೆ, ಅಲ್ಲಾಡೋದಿಲ್ಲ. ಅಲ್ಲಿ ಯಾವುದೋ ಒಂದು ಕಲ್ಲಿದೆಯೋ ಅಥವಾ ಯಾವುದೋ ಒಂದು ಒಣಗಿರುವಂತಹ ಮರದ ಕೊರಡಿದೆ ಅನ್ನೋ ರೀತಿಯಲ್ಲಿ ಕೂತ್ಕೊಳ್ಳೋದ್ರಿಂದ ಬಂದಿರುವಂತಹ ಪರಭಕ್ಷಕವಾದಂತಹ ಜೀವಿಗಳಿಗೆ, ಮುಂಗುಸಿ, ನರಿ, ಬೆಕ್ಕು ಮೊದಲಾದಂತಹ ಕಬ್ಬೆಕ್ಕುಗಳಿಗೆ ಗೊತ್ತೇ ಆಗೋದಿಲ್ಲ ಇಲ್ಲೊಂದು ಮೊಟ್ಟೆ ಇದೆ, ಮರಿ ಇದೆ, ತಾಯಿ ಇದೆ ಅಂತ. ಈ ರೀತಿ ಗೂಡನ್ನು ರಕ್ಷಣೆ ಮಾಡುತ್ತೆ. ಇದಷ್ಟೇ ಅಲ್ಲದೆ ಗೂಡನ್ನು ರಕ್ಷಣೆ ಮಾಡೋದಕ್ಕೆ ಇನ್ನೂ ಒಂದು ವಿಧಾನವನ್ನು ಈ ಹಕ್ಕಿ ಸೆಳೆವ ಅಥವಾ ಪ್ಯಾಲಿಡ್ ಹ್ಯಾರಿಯರ್ಗಳು ಅನುಸರಿಸ್ತವೆ ಅಂತ ಹೇಳ್ಬೋದು. ಇವುಗಳು ತಮ್ಮದೇ ಆದಂತಹ ಕಾವಲು ಪಡೆಗಳನ್ನು ರಚನೆ ಮಾಡಿಕೊಂಡಿರುತ್ತೆ. ಸಾಧಾರಣ ಸಣ್ಣ ಸಣ್ಣ ಗುಂಪುಗಳಲ್ಲಿ ಹಾರೋದ್ರಿಂದ ಮೊಟ್ಟೆ ಇಡುವಂತಹ ಸ್ಥಳಗಳು ಒಂದೇ ಹತ್ತಿರದಲ್ಲಿರೋದ್ರಿಂದ ಹತ್ತಿರದಲ್ಲೇ ಹಲವಾರು ಪಕ್ಷಿಗಳು, ತಾಯಿ ಪಕ್ಷಿಗಳು ಗೂಡನ್ನು ಕಟ್ಟಿ ಮೊಟ್ಟೆಯನ್ನು ಇಡ್ತಾರೆ. ಅಲ್ಲಿರುವಂತಹ ಗಂಡು ಪಕ್ಷಿಗಳು ಆಹಾರವನ್ನು ತರೋದಕ್ಕೆ ಹೋದಾಗ ಬೇರೆ ಯಾರಾದರೂ ದಾಳಿ ಮಾಡಬಹುದಲ್ಲ, ಅದಕ್ಕಾಗಿ ಇವು ಹಲವಾರು ಪಕ್ಷಿಗಳ ಗುಂಪನ್ನು ರಚನೆ ಮಾಡಿಕೊಂಡು ಅಲ್ಲಿ ಈ ಮರಿಗಳನ್ನು, ತಾಯಿ ಪಕ್ಷಿಯನ್ನು ಕಾಯೋದಕ್ಕೆ ಒಂದು ಕಾವಲು ಪಡೆಯನ್ನು ನೇಮಿಸಿರ್ತವೆ. ಈ ಕಾವಲು ಪಡೆ ಆಕಾಶದಲ್ಲಿ ಯಾವಾಗಲೂ ಸದಾ ಹಾರ್ತಾ ಇರುತ್ತೆ. ಹಾರೋದಷ್ಟೇ ಅಲ್ಲ, ಯಾವುದಾದ್ರೂ ಪರತಂತ್ರ, ಪರಭಕ್ಷಕ ಜೀವಿಗಳು ಇದ್ರ ಹತ್ರ ಬರ್ತಾ ಇದೆ ಅಂದ ತಕ್ಷಣ ಅಪಾಯಕಾರಿಯಾದಂತಹ ಅಲರ್ಟ್ ಕಾಲನ್ನು ಕೊಡುತ್ತೆ. ಅಲರ್ಟ್ ಕಾಲನ್ನು ಕೊಟ್ಟ ತಕ್ಷಣ ನಾನು ಮೊದಲೇ ಹೇಳಿದ್ನಲ್ಲ, ತಾಯಿಯಷ್ಟೇ ಅಲ್ಲ, ಇರುವಂತಹ ಪುಟ್ಟ ಪುಟ್ಟ ಮರಿಗಳು ಕೂಡ ಸಣ್ಣ ಮರದ ಕೊರಡಿನ ರೀತಿ ಕುತ್ಕೊಂಡ್ಬಿಡುತ್ತೆ, ಅಲ್ಲಾಡೋದೇ ಇಲ್ಲ. ಆ ಪ್ರಾಣಿಗಳು, ಪರಭಕ್ಷಕ ಜೀವಿಗಳು ಹತ್ತಿರದಲ್ಲಿ ಬಂದರೂ ಕೂಡ ಇಲ್ಲಿ ಏನಿದೆ ಅನ್ನೋದೇ ಗೊತ್ತಾಗೋದಿಲ್ಲ, ಎಲ್ಲ ಒಂದೇ ಬಣ್ಣದಲ್ಲಿ ಕಾಣ್ತಾ ಇರುತ್ತೆ. ಆ ರೀತಿಯ ವಿಶೇಷವಾದಂತಹ ಕಾವಲು ಪಡೆ ಅಂತ ಕರಿಬಹುದು ಅಥವಾ ವಾಯುಪಡೆ ಅಂತ ಕರಿಬಹುದು. ಯಾಕಂದ್ರೆ ಇವುಗಳು ಆಕಾಶದಲ್ಲೇ ಇವುಗಳ ಕಾವಲು ಪಡೆ ಯಾವಾಗಲೂ ಮರಿ ಹಾಕಿರುವಂತಹ ಸಂದರ್ಭದಲ್ಲಿ ಅಲರ್ಟ್ ಆಗಿ ಗೂಡನ್ನು ಕಾಯ್ತಾ ಇರುತ್ತೆ. ಈ ರೀತಿ ವಿಶೇಷವಾದ ಕಾವಲು ಪಡೆಯನ್ನು ಹೊಂದಿರುವಂತಹ ಪಕ್ಷಿ ಹಕ್ಕಿ ಸೆಳೆವ ಅಥವಾ ಪ್ಯಾಲಿಡ್ ಹ್ಯಾರಿಯರ್.
ಈ ಮೊಟ್ಟೆ ಹಿಡಿದು ಮರಿಗಳು ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ಹಾರುವವರೆಗೂ ಕೂಡ ಈ ಕಾವಲು ಪಡೆಗಳು ದಿನದ 24 ಗಂಟೆ ವಾರದ 7 ದಿನಗಳು ಕೂಡ ಸತತವಾಗಿ ಒಂದಾದ ನಂತರ ಒಂದರ ಪಾಳಿ ಅಥವಾ ಆವೃತ್ತಿಯಲ್ಲಿ ಕಾವಲನ್ನು ಕಾಯ್ತಾ ಇರುತ್ತೆ. ಅಂದ್ರೆ ಶಿಫ್ಟ್ ತರದಲ್ಲಿ ಕಾಯ್ತಿರುತ್ತೆ ಅಂತ ಹೇಳ್ಬೋದು. ಒಬ್ರದ್ದು ಮುಗಿದ ತಕ್ಷಣ ಇನ್ನೊಬ್ರು ಬರ್ತಾರಲ್ಲ, ಅದೇ ರೀತಿ ಒಂದು ಪಕ್ಷಿಯ ನಂತರ ಇನ್ನೊಂದರಂತೆ ಕಾವಲನ್ನು ಕಾಯುವಂತಹ ಕೆಲಸವನ್ನ ಸದಾ 24 ಗಂಟೆಗಳು ನಡೆಸುವಂತಹ ಕೆಲಸ ಈ ಪಕ್ಷಿಗಳು ಮಾಡುತ್ತವೆ. ಈ ಪಕ್ಷಿಯ ಬೇಟೆಯಾಡುವಂತಹ ವಿಧಾನ ಎಲ್ಲ ಪಕ್ಷಿಗಳಿಗಿಂತ ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವುಗಳು ಎಲ್ಲಾ ಬೇಟೆಯ ಪಕ್ಷಿಗಳಿಗಿಂತ ಭಿನ್ನವಾಗಿರುವುದು ಗೂಬೆಗಳಿಗೆ ಇರುವಂತಹ ಭೂತದಂತಹ ನೋಟ. ನೋಡಿ, ಗೂಬೆಯನ್ನು ನೋಡಿದ್ರೆ ತುಂಬಾ ಮಕ್ಕಳು ಹೆದರ್ಕೊಳ್ತಾರೆ. ಅದೇ ರೀತಿ ಗೂಬೆಗಳಿರುವಂತಹ ಭೂತದಂತಹ ನೋಟ, ವಿಶೇಷವಾದ ಇಂದ್ರಿಯಗಳ ಶಕ್ತಿ, ಅಂದ್ರೆ ಅಸಾಮಾನ್ಯವಾದಂತಹ ವಿಶೇಷವಾದಂತಹ ಶಬ್ದಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಇರುವಂತಹ ಕೋಶಗಳು, ಇವೆಲ್ಲದರ ಅಸಾಮಾನ್ಯ ನಡವಳಿಕೆಯಿಂದ ಇವುಗಳು ಬೇಟೆಯಾಡೋದು ವಿಶೇಷ. ಸಣ್ಣ ಶಬ್ದ, ಸಣ್ಣ ತರಂಗಗಳಿಂದಲೂ ಕೂಡ ಸಣ್ಣ ಸಣ್ಣ ಪೈರಿನ ಕೆಳಭಾಗದಲ್ಲಿ ಇರುವಂತಹ ಇಲಿಗಳನ್ನ ಮೇಲ್ಭಾಗದಲ್ಲಿ ಆಕಾಶದಿಂದ ಹುಡುಕಿ ಕ್ಷಣ ಮಾತ್ರದಲ್ಲಿ ಬಂದು ಬೇಟೆಯಾಡುತ್ತೆ. ಅಂದ್ರೆ ಇವುಗಳ ಅಸಾಮಾನ್ಯ ಶಕ್ತಿ ಹೇಗಿದೆ ಅಂತ ನೀವು ತಿಳ್ಕೋಬಹುದು. ಇದು ಈ ಒಂದು ನಮ್ಮ ವಿಶೇಷವಾದಂತಹ ಪಕ್ಷಿ ಹಕ್ಕಿ ಸೆಳವ ಅಥವಾ ಪ್ಯಾಲಿಡ್ ಹ್ಯಾರಿಯರ್ ಬಗ್ಗೆ ಇರುವಂತಹ ವಿಷಯ. ಚಳಿಗಾಲದಿಂದ ಮತ್ತೆ ಬೇಸಿಗೆ ಕಾಲದ ಅವಧಿಯಲ್ಲಿ ಈ ಪಕ್ಷಿಗಳನ್ನು ನಮ್ಮ ಭಾರತ ದೇಶದಲ್ಲಿ ನೋಡಬಹುದು. ಹಾಗಾಗಿ ನೀವೆಲ್ಲ ಈ ಪಕ್ಷಿಗಳನ್ನು ಗುರುತಿಸಿ ಈ ಪಕ್ಷಿಯ ಬಗ್ಗೆ ನಿಮ್ಮ ಮಕ್ಕಳಿಗೂ ಕೂಡ ತಿಳಿಸಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ ಅಂತ ಹೇಳ್ತಾ ಇಂದಿನ ಪಕ್ಷಿ ಪ್ರಪಂಚ ಕಾರ್ಯಕ್ರಮದ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.